ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ನಾನು ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು ಅಂತ ಆಸೆಗಳಿರುತ್ತೆ. ಶ್ರೀಮಂತ ವ್ಯಕ್ತಿ ಆಗೋಕೆ ಏನ್ ಮಾಡ್ಬೇಕು ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಬಟ್ ಶ್ರೀಮಂತರಾಗೋದು ಅಷ್ಟೊಂದು ಡಿಫಿಕಲ್ಟ್ ಟಾಸ್ಕ್ ಕೂಡ ಅಲ್ಲ. ಸೊ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಶ್ರೀಮಂತರಾಗಬಹುದು ಅದನ್ನ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡು ಬೇಕು, ದುಡ್ಡಿನ ಬಗ್ಗೆ ಡಿಸ್ಕಷನ್ ನಾನು ಮಾಡ್ತಾ ಇಲ್ಲ. ಸೊ ನೀವು ಯಾರಾದ್ರೂ ಒಬ್ಬ ಶ್ರೀಮಂತ ವ್ಯಕ್ತಿನ ನೀವು ಕೇಳಕ್ ಹೋದ್ರೆ ಅಥವಾ ನೀವು ಯಾರಾದ್ರೂ ಇನ್ ಜನರಲ್ ಡಿಸ್ಕಷನ್ ನೀವು ನಿಮ್ ಫ್ರೆಂಡ್ ಜೊತೆ ಮಾಡ್ಬೇಕು ಅಂತಂದ್ರೆ ನೀವು ಪ್ರಶ್ನೆ ಕೇಳಿ ನೋಡಿ ಅವರಿಗೆ, ನಾನು ಶ್ರೀಮಂತರಾಗ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ಎಲ್ಲರೂ ಅದನ್ನ ಈಸಿಲಿ ಆಗಿ ತೆಗೆದುಕೊಳ್ಳಲ್ಲ. ಯಾಕೆ ಅಂತಂದ್ರೆ ಶ್ರೀಮಂತರಾಗೋದು ಎಲ್ಲರಿಗೂ ಸಾಧ್ಯವಾಗುದಿಲ್ಲ. ಬಟ್ ಇದೇ ಒಂದು ಪ್ರಶ್ನೆಗೆ ಇದೇ ಒಂದು ಕರೆಕ್ಟ್ ಆನ್ಸರ್ ಅಂತ ಸಿಗೋದಿಲ್ಲ. ಸೊ ಬಟ್ ನಾವೇನಾದ್ರೂ ಪ್ರತಿ ಒಬ್ಬ ಶ್ರೀಮಂತರನ್ನ ಅಂದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಶ್ರೀಮಂತರಿದಾರಲ್ಲ ಎಲ್ಲರನ್ನು ನಾವು ಇಂಟರಾಕ್ಷನ್ ಮಾಡಿದಾಗ ಲೈಕ್ ತುಂಬಾ ಜನ ನಾವು ಅವ್ರ ಜೊತೆ ಮಾತಾಡೋದಕ್ಕೆ ಚಾನ್ಸ್ ಸಿಕ್ಕಾಗ ಅವ್ರು ಏನ್ ಹೇಳ್ತಾರೆ, ಸೊ ಅದನ್ನ ಆ ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಿದ್ರೆ ನಾವು ಕೂಡ ಶ್ರೀಮಂತರಾಗ್ಬೋದು. ಫ್ರೆಂಡ್ಸ್, ನಾನು ಈ ವಿಡಿಯೋನ ಒಂದು ರಿಸರ್ಚ್ ಮಾಡಿ ಆಮೇಲೆ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ನೀವೇನಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಆಗ್ಬಹುದು. ಆ ರೀತಿ ಅಂತ ಹೇಳಿ ಯಾರು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಬೇಡಿ, ನೀನ್ ಯಾಕೆ ಮಾಡ್ತಾ ಇಲ್ಲ, ನೀನ್ ಯಾಕೆ ವಿಡಿಯೋ ಮಾಡ್ತಿದ್ಯಾ, ಸುಮ್ನೆ ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡ್ತಿದ್ದೇನೆ ಅಂತ. ಆ ತರ ಏನೂ ಇಲ್ಲ. ಈ ಎಲ್ಲಾ ಸ್ಟೆಪ್ಸ್ ಗಳನ್ನು ನಾನು ಕೂಡ ನನ್ನ ಜೀವನದಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಮತ್ತು ನಾನು ಕೂಡ ನನ್ನ ಜರ್ನಿಯನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನೀವು ರಿಯಲಿ ಇಂಟ್ರೆಸ್ಟೆಡ್ ಆಗಿದ್ರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆ ಅಂದ್ರೆ ದಯವಿಟ್ಟು ಕೊನೆ ತನಕ ನೋಡಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದಯವಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳುವ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ವಿಡಿಯೋ ನೋಡಿದ್ಮೇಲೆ ನೀವು ನೆನಪಾರುವ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಯೂಟ್ಯೂಬ್ ಕನ್ನಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಕೆಲವೊಂದು ಸ್ಟೆಪ್ಸ್ ಗಳನ್ನ ನಾನು ಇಲ್ಲಿ ನೋಟ್ ಡೌನ್ ಇಟ್ಟಿದ್ದೇನೆ. ಆ ಸ್ಟೆಪ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವು ಎಲ್ಲಿ ಇದ್ದೀರಾ ಮತ್ತು ನಿಮ್ಗೆ ಎಷ್ಟು ದುಡ್ಡು ಬೇಕು ಅದನ್ನ ನೀವು ಕಂಡುಹಿಡ್ಕೋಬಹುದು. ಎಲ್ಲಿದ್ದೀರಾ ಮತ್ತು ಎಷ್ಟು ದುಡ್ಡು ಬೇಕು ಅಂತಂದ್ರೆ ಏನು. ಸೊ ಸಪೋಸ್ ನೀವು ಯಾವ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಇದ್ದೀರಾ, ಲೈಕ್ ನೀವೇನು ಸ್ಟೂಡೆಂಟ್ ಇದ್ದೀರಾ, ಸ್ಯಾಲರಿಡ್ ಎಂಪ್ಲಾಯ್ ಇದ್ದೀರಾ, ಅಲ್ಲಿಂದ ನಿಮ್ಗೆ ರಿಟೈರ್ಮೆಂಟ್ ಆಗೋದಕ್ಕೆ ಮತ್ತು ಯಾವ್ದಾದ್ರು ಒಂದು ಗೋಲ್ಗೆ ನಿಮ್ಗೆ ಎಷ್ಟು ದುಡ್ಡು ಬೇಕು. ಸೊ ಶ್ರೀಮಂತ ಅಂತಂದ್ರೆ ತುಂಬಾ ಜನರಿಗೆ ನೀವು ರಿಟೈರ್ಮೆಂಟ್ ಗೆ ಎಷ್ಟು ದುಡ್ಡು ಬೇಕಪ್ಪ ಅಂತಂದ್ರೆ ನೀವು ಯಾರನ್ನಾದ್ರೂ ಕೇಳಿದ್ರೆ ಸುಮ್ನೆ ಹೇಳ್ತಾರೆ ನನಗೆ 100 crore ಬೇಕು, 50 crore ಬೇಕು, 10 crore ಬೇಕು. ಸೊ ಈ ರೀತಿ ಯಾರು ಶ್ರೀಮಂತರಾಗೋಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶ್ರೀಮಂತ ಅಂತಂದ್ರೆ ಏನು, ನೀವು ಕೆಲಸಕ್ಕೆ ಅಥವಾ ಯು ಶುಡ್ ನಾಟ್ ವರ್ಕ್ ಫಾರ್ ಮನಿ. ನೀವು ದುಡ್ಡಿಗೋಸ್ಕರ ಕೆಲಸ ಮಾಡೋದು ಬೇಕಾಗಿಲ್ಲ. ಅಷ್ಟು ದುಡ್ಡು ನೀವು ಆಲ್ರೆಡಿ ಸಂಪಾದನೆ ಮಾಡಿಡಬೇಕು. ಸೊ ಆ ನಂಬರ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಆನ್ಯುವಲ್ ಎಕ್ಸ್ಪೆನ್ಸಸ್ ಅಂದ್ರೆ ನಿಮ್ಮ ಒಂದು ವರ್ಷನ ಖರ್ಚು ಎಷ್ಟಿದೆಲ್ಲ ಅದರದ ಮಲ್ಟಿಪಲ್ ಆಫ್ 20 ಟೈಮ್ಸ್. ಫಾರ್ ಎಕ್ಸಾಂಪಲ್, ಸಪೋಸ್ ನಂದೇನಾದ್ರೂ ಆನ್ಯುವಲ್ ಎಕ್ಸ್ಪೆನ್ಸಸ್ 1 lakh ಪರ್ ಮಂತ್ ಇದು 12 lakh rupees ಪರ್ ಮಂತ್ ನಂದು ಖರ್ಚುಗಳಿದ್ರೆ ಸೊ ಅದರದ್ದು 10 ಟೈಮ್ಸ್ ಆರ್ 20 ಟೈಮ್ಸ್ ಅಮೌಂಟ್ ಅನ್ನ ನಾವು ಮಿನಿಮಮ್ ಸೇವ್ ಮಾಡಬೇಕಾಗತ್ತೆ. ಸೊ ಇದು ಒಂದು ಅಚೀವಬಲ್ ಟಾರ್ಗೆಟ್. ಸೊ ಈ ರೀತಿ ನಾವು ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಬೇಕು. ಆಮೇಲೆ ಆ ಟಾರ್ಗೆಟ್ ಅನ್ನ ನಾವು ಸೆಟ್ ಮಾಡಿದ್ರೆ ನಮ್ಮ ಹತ್ರ ಒಂದು ಗೋಲ್ ಇದೆ. ಸೊ ಆ ಗೋಲ್ಗೋಸ್ಕರ ನಾವು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಸೊ ಅಚೀವಬಲ್ ಟಾರ್ಗೆಟ್ ಇರಬೇಕು. ಸುಮ್ನೆ 100 crores 400 crores ನನಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು, ಆ ರೀತಿ ಏನೂ ಇರಲ್ಲ. ಸೊ ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಇಯರ್ಲಿ ಎಕ್ಸ್ಪೆನ್ಸಸ್ ಎಷ್ಟಿರುತ್ತಲ್ಲ ಅದರದ್ದು 25 ಟೈಮ್ಸ್ ಅಮೌಂಟ್ ಅನ್ನ ಸೇವ್ ಮಾಡೋದಕ್ಕೆ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿ. ಸೊ ಈ ಟಾರ್ಗೆಟ್ ಅನ್ನ ಸೆಟ್ ಆದ್ಮೇಲೆ ಆ ಟಾರ್ಗೆಟ್ ಅನ್ನ ನೀವು ಅಚೀವ್ ಮಾಡೋದಕ್ಕೆ ಏನೇನ್ ಸ್ಟೆಪ್ಸ್ ಗಳನ್ನ ತಗೋಬೇಕು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಬಟ್ ತುಂಬಾ ಜನ ಏನ್ ಅನ್ಕೋತಾರೆ, ನಂದು ಒಂದೇ ಲೈಫ್ ಇದೆ, ಸುಮ್ನೆ ನಾನು ಈಗ ಯಾಕೆ ನಂದು ರಿಟೈರ್ಮೆಂಟ್ ಗೋಸ್ಕರ ನಾನು ಈಗ ಯಾಕೆ ಯೋಚನೆ ಮಾಡ್ಬೇಕು, ಸಿಂಗಲ್ ಲೈಫ್ ಇದೆ. ತುಂಬಾ ಜನ ಈಗಿನ ಜಂಜಿ ಅಂತೂ ಯೋಲೋ ಲೈಫ್ ಸ್ಟೈಲ್ ಮೇಲೆ ತಮ್ಮ ಡಿಸಿಷನ್ ಗಳನ್ನ ತಗೋತಾರೆ. ಯಾಕಂದ್ರೆ ಯೋಲೋ ಅಂತಂದ್ರೆ ಯು ಓನ್ಲಿ ಲಿವ್ ಒನ್ಸ್. ಎಸ್, ವಿ ಓನ್ಲಿ ಲಿವ್ ಒನ್ಸ್. ಬಟ್ ಆ ಒನ್ಸ್ ಏನಿದೆಲ್ಲ ಅದನ್ನ ನಾವು ಪ್ರಾಪರ್ಲಿ ಪ್ಲಾನ್ ಮಾಡ್ಬೇಕು ತಾನೆ. ಸೊ ಪ್ರಾಪರ್ಲಿ ಪ್ಲಾನ್ ನಾವು ಮಾಡಿದಾಗ ನಮ್ಮ ಒಂದ್ ಸಿಂಗಲ್ ಲೈಫ್ಗೋಸ್ಕರ ನಾವು ನಮ್ಮ ಹಣವನ್ನ ಕಾರ್ಪಸ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಸೊ ರಿಯಲಿಸ್ಟಿಕ್ ಆಗಿ ನಾವು ಒಂದು ನಂಬರ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಗೂಗಲ್ ಮ್ಯಾಪ್ ಅಲ್ಲಿ ಒಂದ್ ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ ಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಪಾಯಿಂಟ್ ಟು ಪಾಯಿಂಟ್ ಅನ್ನ ನೀವು ಡಿಸೈಡ್ ಮಾಡಿರ್ತಾರ. ಸುಮ್ನೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹೋಗ್ತಾ ಇರಲ್ಲ. ಸೊ ಅದೇ ರೀತಿ ನಾವು ಕೂಡ ನಮ್ಮ ಡಿಸಿಷನ್, ನಮ್ಮ ಲೈಫ್ ನಲ್ಲಿ ನಮ್ಗೆ ಎಷ್ಟು ದುಡ್ಡು ಬೇಕು ಫಸ್ಟ್ ಆ ಪಾಯಿಂಟ್ ಅನ್ನ ನಾವು ಕಂಡುಹಿಡ್ಕೋಬಹುದು. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ನಮ್ಮ ಇಯರ್ಲಿ ಎಕ್ಸ್ಪೆನ್ಸ್ ನ 20 ಟೈಮ್ಸ್ ನನಗೆ, 15 ಟೈಮ್ಸ್ ಇನ್ನೊಬ್ಬರಿಗೆ ಆಗಿರ್ಬೋದು, 30 ಟೈಮ್ಸ್ ಮತ್ತೊಬ್ಬರಿಗೆ ಆಗಿರ್ಬೋದು. ಸೊ ನಿಮ್ಗೆ ಎಷ್ಟು ದುಡ್ಡು ಬೇಕು ಅದನ್ನ ಫಸ್ಟ್ ನೀವು ಸೆಟ್ ಮಾಡಿ. ಸುಮ್ನೆ ಲೈಕ್ ನನಗೆ ಇಷ್ಟು ದುಡ್ಡು ಬೇಕು ಆ ತರ ಏನು ಇಲ್ಲಿ ವರ್ಕ್ ಆಗಲ್ಲ.
ಸೊ ಯಾವ ರೀತಿ ನೀವು ವೇಟ್ ಲಾಸ್ ಮಾಡ್ತಿರ್ಬೇಕಾದ್ರೆ ನಾ 5 kg 1 ತಿಂಗಳಲ್ಲಿ ಕಮ್ಮಿ ಆಗ್ಬೇಕು, 2 kg 1 week ಅಲ್ಲಿ ಕಮ್ಮಿ ಆಗ್ಬೇಕು, ಈ ರೀತಿ ಟಾರ್ಗೆಟ್ ಇಟ್ಟಿರ್ತೀರಲ್ಲ, ಸೊ ಅದೇ ರೀತಿ ನಿಮ್ಮ ಲೈಫ್ ಅಲ್ಲಿ ಕೂಡ ನೀವು ಒಂದು ಟಾರ್ಗೆಟ್ ಅನ್ನ ಇಟ್ಕೋಬೇಕು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಾವು ಏನ್ ಗೋಲ್ ಅನ್ನ ಅಚೀವ್ ಮಾಡಿರ್ತೀವಲ್ಲ ಇದು ರಿಯಲಿಸ್ಟಿಕ್ ಆಗಿರ್ಬೇಕು. ಸೊ ರಿಯಲಿಸ್ಟಿಕ್ ಅಂತಂದ್ರೆ ಏನು, ಅಚೀವಬಲ್ ಟಾರ್ಗೆಟ್ ಇರಬೇಕು. ಸೊ ಈ ಗೋಲ್ಗೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ ತಕ್ಷಣ ಒಂದು ರಿಯಲಿಸ್ಟಿಕ್ ನಂಬರ್ ಅನ್ನ ಬೇಕು. ಸೊ ರಿಯಲಿಸ್ಟಿಕ್ ನಂಬರ್ ಅಂತಂದ್ರೆ ಏನು, ಲೈಕ್ ನೀವು FD ಅಲ್ಲಿ 7% ರಿಟರ್ನ್ ಅನ್ನ ತಗೋತಾರ. ಸೊ ನೀವೇನಾದ್ರೂ ನನ್ನ ದುಡ್ಡು 10 ವರ್ಷದಲ್ಲಿ 10 times ಆಗ್ಬೇಕು, ಸೊ ಇವಾಗ ನನ್ನ ಹತ್ರ 10 ಲಕ್ಷ ಇದೆ, ಇನ್ 10 years ಅದು 10 times ಆಗ್ಬೇಕು ಅಂತ ಆ ರೀತಿ ಎಲ್ಲ ರಿಟರ್ನ್ಸ್ ಬರಲ್ಲ. ಸೊ ವಾರೆನ್ ಬಫೆಟ್ ಅವರಿಗೆ ತಮ್ಮ ಲೈಫ್ ಅಲ್ಲಿ 23% CAGR ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಅದೇ ರೀತಿ 10 ವರ್ಷದಲ್ಲಿ ನಮ್ಮ ಹಣ 10 times ಆಗ್ಬೇಕಂತಂದ್ರೆ ನಮ್ಗೆ 26% ಇಯರ್ಲಿ ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರಿಟರ್ನ್ಸ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ರಿಯಲಿಸ್ಟಿಕ್ ನಂಬರ್, ರಿಯಲಿಸ್ಟಿಕ್ ರಿಟರ್ನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ 2 ಸ್ಟೆಪ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ನಾವು ಥರ್ಡ್ ಸ್ಟೆಪ್ ಏನಪ್ಪಾ ಅದನ್ನ ನಾವೀಗ ಡಿಸ್ಕಷನ್ ಮಾಡೋಣ. ಸೊ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಆಯ್ತು, ನಿಮ್ಮ ಗೋಲ್ ಆಯ್ತು, ಮತ್ತೆ ಥರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಆ ಗೋಲ್ ಅನ್ನ ನಾವು ಹೇಗೆ ಅಚೀವ್ ಮಾಡಬೇಕು, ಸೊ ಅದನ್ನ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. The third step is develop strategy for a goal. So like for example, ನಾನಿಗೇನಾದ್ರೂ 1 crore 15 years ಅಲ್ಲಿ ಬೇಕಾದ್ರೆ ನಾನು ಆ 1 crore ಅಚೀವ್ ಮಾಡಕ್ಕೆ ನಾನು ಏನ್ ಮಾಡ್ಬೇಕು, ನಾನು ನನ್ನ ಹಣವನ್ನ FD ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಅಥವಾ PPF ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಅದನ್ನ ನಾನು ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ನಮ್ಮ ಗೋಲ್ ಅಚೀವ್ ಆದ್ಮೇಲೆ ಆ ನಂಬರ್ ಅನ್ನ ಅಚೀವ್ ಮಾಡೋಕೆ ನಾವು ಪ್ರಯತ್ನವನ್ನ ಪಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಇಲ್ಲಿ 15 year ಎಕ್ಸಾಂಪಲ್ ಏನ್ ಕೊಟ್ಟೆಲ್ಲ 1 CR ಗೆ, ಈ 1 CR ಅನ್ನ ನಾವು ಬೇರೆ ಬೇರೆ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿಯಿಂದ ನಾವು ಇದನ್ನ ಅಚೀವ್ ಮಾಡಬಹುದು. ಬಟ್ ನಾವು ಪ್ರಾಪರ್ ಒಂದು ಅಸೆಟ್ ಅಲೋಕೇಶನ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಸೊ ನಾನು 10% ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಡ್ತೀನಿ, 70% ನಾನು ಇಕ್ವಿಟಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಡ್ತೀನಿ, ಮತ್ತು ಮಿಕ್ಕಿದ 30% ಅನ್ನು ನಾನು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈ ರೀತಿ ನಾನು ಒಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿ ಆಮೇಲೆ ನನ್ನ ದುಡ್ಡನ್ನ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಈ 3 ಸ್ಟೆಪ್ಸ್ ಗಳು ಮುಗಿದಾದ್ಮೇಲೆ ಫೋರ್ತ್ ಬಿಗ್ಗೆಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಫ್ರಮ್ ದ ಟಾರ್ಗೆಟ್. ಈ ಸ್ಟೆಪ್ ಅರ್ಥ ಏನಪ್ಪಾ ಅಂತಂದ್ರೆ, ನೀವು ಗೋಲ್ ಅನ್ನ ಸೆಟ್ ಮಾಡಿದಿರಾ, ಸೊ ಆ ಗೋಲ್ ಅನ್ನ ನೀವು ಆಗೋ ತನಕ ಆ ದುಡ್ಡನ್ನ ನೀವು ತೆಗಿಬಾರ್ದು. ಯಾಕಪ್ಪ ಅಂತಂದ್ರೆ ಇದನ್ನ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು 20 years ಗೋಸ್ಕರ ನೀವು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಆ ಪ್ಲಾನ್ ಗೋಸ್ಕರ ನೀವು 5-6 years ಇಂದ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಬಟ್ 5-6 years ಆದ್ಮೇಲೆ ಮಾರ್ಕೆಟ್ ಕರೆಕ್ಷನ್ ಆಯ್ತು, ದುಡ್ಡು ಸ್ವಲ್ಪ ಮೈನಸ್ ಅಲ್ಲಾದ್ರೆ ನೀವು ಫೋಮೋದಲ್ಲಿ ದುಡ್ಡನ್ನ ತೆಗಿಬಾರ್ದು. ಅಥವಾ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ, ಯಾರೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಬಂದ್ಬಿಟ್ಟು ಅಲ್ಲೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದ, ರಿಸ್ಕ್ ಇದೆ, ಆ ರೀತಿ ಏನಿರ್ಬೇಡ, ಸುಮ್ನೆ ನೀನು ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು, ಆ ತರ ಮಾಡು. ನಮ್ಮ ಸರೌಂಡಿಂಗ್ಸ್ ನಲ್ಲಿ ಏನು ನಮ್ಗೆ ಜನ ಹೇಳ್ತಿರ್ತಾರಲ್ಲ ಅದರದ್ದು ನಾವು ತಲೆಗೆ ಹಾಕೊಳ್ಬಾರ್ದು. ನಾವು ನಮ್ಮ ಗೋಲ್ ಅದನ್ನ ಅಚೀವ್ ಮಾಡುವ ಸ್ಟೆಪ್ಸ್ ಪ್ರತಿಯೊಂದು ರಿಸರ್ಚ್ ಮಾಡಿದ ಆದ್ಮೇಲೆ ನಾವು ನಮ್ಮ ಹಣವನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಒನ್ ಆಫ್ ದಿ ಫೇಮಸ್ ಕೋಟ್ ಅನ್ನ ನಾನು ನಿಮ್ಗೆ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟ್ ನಲ್ಲಿ ರಿಸ್ಕ್ ಇದೆ, ಬಟ್ ದ ಬಿಗ್ಗೆಸ್ಟ್ ರಿಸ್ಕ್ ಈಸ್ ಇನ್ ಯುವರ್ ಪೋರ್ಟ್ಫೋಲಿಯೋ. ಏನಪ್ಪಾ ಇದರ ಅರ್ಥ ಅಂತಂದ್ರೆ, ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳನ್ನ ನೀವು ತೆಗೆದುಕೊಂಡಾಗ ಸುಮ್ನೆ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನಲ್ಲಿ ಸುಮ್ನೆ ನನಗೆ IRFC ಮೇಲೆ ಹೋಗ್ತದೆ, RVNL ಮೇಲೆ, ಸುಮ್ನೆ ನಿಮ್ಮ ಫ್ರೆಂಡ್ಸ್ ಏನ್ ಮಾಡ್ತಿದಾರೆ ಅದನ್ನ ನೀವು ಮಾಡಿದ್ರೆ ಅದು ಕರೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ನೀವೇನಾದ್ರೂ ಪ್ರಾಪರ್ ಅನಾಲಿಸಿಸ್ ಮಾಡಿ ಪ್ರಾಪರ್ ರಿಸರ್ಚ್ ಮೇಲೆ ನೀವು ಮ್ಯೂಚುವಲ್ ಫಂಡ್ ಅನ್ನ ಚೂಸ್ ಮಾಡಿದ್ರೆ ಈ ರೀತಿ ಚಾನ್ಸಸ್ ಕಡಿಮೆ, ಈ ರೀತಿ ಬರುವ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಓಕೆ, 4 ಸ್ಟೆಪ್ಸ್ ಆದ್ಮೇಲೆ 5th ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಾವು ಇದನ್ನೇನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಅದನ್ನ ಮಾನಿಟರ್ ಮತ್ತು ರೀಬ್ಯಾಲೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಮಾನಿಟರ್ ರೀಬ್ಯಾಲೆನ್ಸ್ ಅಂತಂದ್ರೆ ಏನು? ಸೊ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ, ಅಥವಾ ಡೈರೆಕ್ಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಸೊ ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಅದನ್ನ ನಾವು ಚೆಕ್ ಮಾಡಬೇಕು. ಸೊ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಲ್ಲ ಅದು ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡ್ತಿದ್ಯೋ ಇಲ್ಲ. ಸೊ ಇನ್ ಕೇಸ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಆ ದುಡ್ಡನ್ನ ನಾವು ಬೇರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಂದ್ಸಲ ಏನಾಗುತ್ತೆಪ್ಪ ಅಂತಂದ್ರೆ, ನಾನು ಸ್ವಲ್ಪ ಅಮೌಂಟ್ ಅನ್ನ ಸೇವ್ ಮಾಡಿರ್ತೇನೆ, ಲೈಕ್ 10-15 lakhs ನನ್ನ ಹತ್ರ ಬಂದ್ಬಿಟ್ಟಿರುತ್ತೆ. ಸೊ ಯಾರೋ ನಮ್ಮ ಫ್ರೆಂಡ್ ಅಥವಾ ನಮ್ಮ ಸರೌಂಡಿಂಗ್ ನಲ್ಲಿ ಒಂದು ಹೊಸ ಕಾರ್ ತಗೋತಾರೆ. ಸೊ ನಾನು ಕೂಡ ನನ್ನ ಲೈಫ್ ಸ್ಟೈಲ್ ಅನ್ನ ಅಪ್ಗ್ರೇಡ್ ಮಾಡಬೇಕು, ದುಡ್ಡು ಏನ್ ಬಿಡು ಇದನ್ನ ನಾನು ಮತ್ತೆ ಮಾಡ್ತೀನಿ ಅಂತ ಆ ರೀತಿ ಡಿಸ್ಟ್ರಾಕ್ಷನ್ ಆಗಿ ಆ ಅಮೌಂಟ್ ಅನ್ನ ತೆಗೆಯೋದು, ಈ ರೀತಿ ಎಲ್ಲ ತಪ್ಪುಗಳನ್ನ ನಾವು ಮಾಡಬಾರ್ದು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ 6th ಸ್ಟೆಪ್ ಏನಪ್ಪಾ ಅಂತಂದ್ರೆ,
ಪ್ರತಿಯೊಂದು ಗೋಲ್ಸ್ ಗಳನ್ನ ನಾವು ಸೇಮ್ ವೇದಲ್ಲಿ ಮೆಜರ್ ಮಾಡಬೇಕಾಗುತ್ತೆ. ಅಂದ್ರೆ 6 ಸ್ಟೆಪ್ ಏನಂದ್ರೆ ಮೆಜರ್ ಆಲ್ ಯುವರ್ ಗೋಲ್ಸ್ ಆನ್ ದ ಸೇಮ್ ವೇ. ಏನಪ್ಪಾ ಇದು ಸೇಮ್ ವೇ ಅಂತ ಅಂದ್ರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸೊ ನೀವು ಇಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಮಿನಿಮಮ್ 12% ರಿಟರ್ನ್ ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಸೊ ನೀವು ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಎಷ್ಟು ಬರುತ್ತೆ? ತುಂಬಾ ಜನರಿಗೆ ನೀವು ಕೇಳಿ ಅವ್ರು ಏನ್ ಹೇಳ್ತಾರೆ, 2011 ಅಲ್ಲಿ ಇಲ್ಲೊಂದು ಅಪಾರ್ಟ್ಮೆಂಟ್ ಇತ್ತು, ಅದರ ಬೆಲೆ ಅವಾಗ 20 lakhs ಇತ್ತು, 2 BHK ಅಪಾರ್ಟ್ಮೆಂಟ್. ಬಟ್ ಈಗ ಅದು 85 ಲಕ್ಷದವರೆಗೂ ಅಥವಾ 70 ಲಕ್ಷದವರೆಗೂ ಸೆಲ್ ಆಯ್ತು ಅಂತ ಹೇಳಿದಾಗ ನಿಮ್ಗೆ ಅನ್ಸುತ್ತೆ, ಅಯ್ಯೋ 20 lakh ಆಲ್ಮೋಸ್ಟ್ 3 times ಆಯ್ತಲ್ಲ ಇನ್ ದ ಸ್ಪ್ಯಾನ್ ಆಫ್ 14 years. ಆ ತರ ನಮ್ಗೆ ಬರುತ್ತೆ. ಸೊ ನೀವು ಪ್ರತಿ ವರ್ಷದ ರಿಟರ್ನ್ ಅನ್ನ ನೀವು ಚೆಕ್ ಮಾಡಿದಾಗ ಲೈಕ್ CAGR ಫ್ರಮ್ 21 to 2015 ನೀವು 2025 ಮಾಡಿದಾಗ ಅದರ ರಿಟರ್ನ್ ಕೇವಲ 8.8%. ಸೊ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು FD. ಸೊ ನಾವು ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ಮೇಲೆ ಅದನ್ನ ಪ್ರತಿ ಒಂದನ್ನ ನಾವು ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲಾ ಸ್ಟೆಪ್ಸ್ ಗಳು ಲೈಕ್ ಟೋಟಲ್ ನಾನು 6 ಸ್ಟೆಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡಿದೆ. ಈ ಎಲ್ಲಾ ಸ್ಟೆಪ್ಸ್ ಗಳು ನಿಮ್ಗೆ ಅಥವಾ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಒಂದು ಸಣ್ಣ ಚೇಂಜಸ್ ಅನ್ನ ತಂದ್ಕೊಟ್ರೆ ಅಷ್ಟೇ ಸಾಕು. ಸೊ ಇದೇ ರೀತಿ ವಿಡಿಯೋಸ್ ಗಳನ್ನ ನೀವು ನೋಡೋಕೆ ಇಷ್ಟಪಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಬಹುದು. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.